ವೀಕ್ಷಕರೇ ನಮಸ್ಕಾರ. ಅನುಷ್ಕಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಅವರ ಸೌಂದರ್ಯ ನಟನೆ ಮುಖಾಂತರವೇ ಅಭಿಮಾನಿ ಬಳಗವನ್ನು ಪಡೆದಿರುವಂತಹ ಅವರು ಸಾಕಷ್ಟು ಚಿತ್ರಗಳ ಮೂಲಕ ಮನೆ ಮಾತಾದಂಥವ್ರು. ಅದ್ರ ಜೊತೆಗೆ ಒಂದಿಷ್ಟು ಗಾಸಿಪ್ಗಳು ಅದೇನಪ್ಪ ಅಂತ ಹೇಳಿದ್ರೆ ಅವರ ಮದುವೆ ವಿಚಾರಕ್ಕೆ ಅವರು ಸಾಕಷ್ಟು ಬಾರಿ ಚರ್ಚೆಯಲ್ಲಿರ್ತಾರೆ ನೋಡಿ. ಅವರು ಪ್ರಭಾಸ್ ಜೊತೆ ಮದುವೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದರೆ ಅದಕ್ಕೆ ಕಾಲಕ್ರಮೇಣ ಅವರು ಬ್ರೇಕ್ ಹಾಕ್ತಾ ಬಂದರು. ಆದರೆ ಈಗ ಮತ್ತೆ ಅವರ ಮದುವೆ ವಿಚಾರ ಮುನ್ನೆಲೆಗೆ ಬಂದಿದೆ. ಆದರೆ ಇದು ಈ ಬಾರಿ ಗಾಸಿಪ್ ಅಲ್ಲ, ನಿಜ. ಅಂದರೆ ಅವರು ಮದುವೆ ಆಗ್ತಾ ಇದ್ದಾರೆ ಅನ್ನೋದು ಒಂದು ಕೇವಲ ಸುದ್ದಿ ಮಾತ್ರ ಅಲ್ಲ, ಅದು ನಿಜ ಅಂತ ಹೇಳ್ತಾ ಇದ್ದೇವೆ ಒಂದಿಷ್ಟು ಸುದ್ದಿಯ ಮೂಲಗಳು. ಹಾಗಾದರೆ ಅವರು ಯಾರು, ಏನು, ಎತ್ತ? ಪ್ರಭಾಸ್ ಅಲ್ವಾ? ಪ್ರಭಾಸ್ ಅಲ್ಲ ಅಂದರೆ ಮತ್ತೆ ಯಾರು? ಇದ್ರ ಬಗ್ಗೆ ಒಂದು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ. ಅನುಷ್ಕಾ ಶೆಟ್ಟಿ ಅವ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಇಲ್ಲಿ ನಾವು ಮಾತನಾಡ್ತಾ ಹೋಗ್ಬಿಡೋಣ. ಅವರ ಫಿಲಮ್ ಜರ್ನಿಯ ಬಗ್ಗೆ. ಅನುಷ್ಕಾ ಶೆಟ್ಟಿ ಮಲಯಾಳಂ ಚಿತ್ರವೊಂದಕ್ಕೆ ಈಗ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದು ಅವರ ಮೊದಲ ಮಲಯಾಳಂ ಸಿನಿಮಾ. ಜೊತೆಗೆ ಅವ್ರ ಹತ್ರ ಸಾಕಷ್ಟು ಕ್ರೇಜಿ ಪ್ರಾಜೆಕ್ಟ್ಗಳು ಕೈಲಿವೆ ಅಂತ ಹೇಳ್ತಾ ಇದ್ದಾರೆ. ಹೀಗಿದ್ರೂ ಕೂಡ ದಿಢೀರನೆ ತೆಲುಗು ಚಿತ್ರರಂಗದಲ್ಲಿ ಕರಾವಳಿ ಸುಂದರಿಯ ಮದುವೆ ಮ್ಯಾಟ್ರು ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ನೋಡಿ, ಅನುಷ್ಕಾ ಶೆಟ್ಟಿ ಕನ್ನಡದ ನಟಿಯೇ ಆಗಿದ್ರು ಕೂಡ ತೆಲುಗು ಸಿನಿಮಾಗಳಿಂದಲೇ ಅವರ ವೃತ್ತಿ ಬದುಕನ್ನು ಅವರು ಆರಂಭ ಮಾಡಿದ್ರು. ಅಕ್ಕಿನೇನಿ ನಾಗಾರ್ಜುನ್ ನಟಿಸಿದ ಸೂಪರ್ ಸಿನಿಮಾ ಮೂಲಕ ಟಾಲಿವುಡ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ಅಲ್ಲಿಂದ ಅನುಷ್ಕಾ ತಮ್ಮ ಸೌಂದರ್ಯ ಹಾಗೇನೆ ನಟನೆಯ ಮೂಲಕ ಒಂದರ ಮೇಲೊಂದು ಸಿನಿಮಾಗಳನ್ನ ಒಪ್ಕೊಂಡು ನಟಿಸ್ತಾ ಬರ್ತಾರೆ. ಅಷ್ಟಕ್ಕಾಗಲೇ ಅವರು ಸ್ಟಾರ್ ಪಟ್ಟಕ್ಕೇರಿ ಅವ್ರ ಹೆಸರನ್ನ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಗಳಿಸ್ತಾರೆ. ಅವರು ಮುಖ್ಯವಾಗಿ ಈ ಅರುಂಧತಿ, ಬಾಹುಬಲಿ ಅಂತ ಸಿನಿಮಾಗಳನ್ನ ಮಾಡ್ತಾರೆ ಅನುಷ್ಕಾ ಶೆಟ್ಟಿ. ಅನುಷ್ಕಾ ಶೆಟ್ಟಿ ಅವರಿಗೆ ವೃತ್ತಿ ಬದುಕಿಗೆ ಹೊಸ ತಿರುವನ್ನ ಕೊಟ್ಟಂಥ ಚಿತ್ರಗಳಿವು ಅಂತ ಅಂದ್ರೂ ಕೂಡ ತಪ್ಪಾಗಲಾರದು. ಅದರಲ್ಲೂ ಬಾಹುಬಲಿ ಸಿನಿಮಾ ಇದೆಯಲ್ಲ, ಜಗತ್ತಿನಾದ್ಯಂತ ಸದ್ದು ಮಾಡುವಂಥ ಸಿನಿಮಾ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿಬಿಡ್ತು ಈ ಬಾಹುಬಲಿ. ಬಳಿಕ ಅನುಷ್ಕಾ ಶೆಟ್ಟಿ ಸಿನಿಮಾದಿಂದ ಕೊಂಚ ಬ್ರೇಕ್ ಅನ್ನು ತೆಗೆದುಕೊಳ್ತಾರೆ. ಈ ವೇಳೆ ಅನುಷ್ಕಾ ಶೆಟ್ಟಿ ಹಾಗೂ ಪ್ರಭಾಸ್ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿಗಳು ಸಾಕಷ್ಟು ಹರಿದಾಡ್ತವೆ. ಅವ್ರ ಜೊತೆಗೆ ಓಡಾಡುವಂಥದ್ದಾಗಿರ್ಬೋದು, ಫೇಸ್ಬುಕ್ ಲೈವ್ ಬರುವಂಥದ್ದು, ಅಥವಾ ಅವರ ಫೋಟೋಗಳು, ಇದೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುತ್ತೆ. ಹಾಗೆಯೇ ಅಭಿಮಾನಿಗಳು ಕೂಡ ಈ ಎರಡು ಜೋಡಿಯನ್ನು ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ, ರಿಯಲ್ ಲೈಫಲ್ಲೂ ಕೂಡ ನಾವು ನೋಡಬೇಕು ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಪ್ರಭಾಸ್ ಜೊತೆ ಮದುವೆ ಆಗ್ತಾರೆ ಅನ್ನುವಂಥ ಮಾತುಗಳು ದಟ್ಟವಾಗಿ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇರುತ್ತೆ, ಹಾಗೇನೆ ಕೇಳಿ ಬರ್ತಾ ಇದೆ. ಸದ್ಯ ಇಬ್ಬರ ಮದುವೆ ಮ್ಯಾಟರ್ ಈಗ ಅಭಿಮಾನಿಗಳಿಗೆ ದೊಡ್ಡ ಸವಾಲಾಗಿದೆ. ನಿಜವಾಗ್ಲೂ ಮದುವೆ ಆಗ್ತಾರಾ ಇಲ್ವಾ, ಏನು ಎತ್ತ ಅನ್ನೋದು. ಆದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ, ಅನುಷ್ಕಾ ಶೆಟ್ಟಿ ಪ್ರಭಾಸ್ ಅವ್ರನ್ನ ಮದುವೆ ಆಗ್ತಾ ಇಲ್ಲ, ಅದರ ಬದಲಾಗಿ ಒಬ್ಬ ನಿರ್ಮಾಪಕನ ಜೊತೆ ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾತು. ಎಸ್, ಸದ್ಯ ಒಂದಿಷ್ಟು ತೆಲುಗು ಮಾಧ್ಯಮಗಳಲ್ಲಿ ವರದಿಯಾಗಿರುವಂಥ ವಿಚಾರ ಇದು. ಅನುಷ್ಕಾ ಶೆಟ್ಟಿ ಶೀಘ್ರದಲ್ಲೇ ಮದುವೆ ಆಗ್ತಾ ಇದ್ದಾರೆ. ಕನ್ನಡದ ದೊಡ್ಡ ನಿರ್ಮಾಪಕನೊಂದಿಗೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅನ್ನುವಂಥ ಮಾತು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಎರಡು ಕುಟುಂಬಗಳು ಈಗ ಅಸ್ತು ಅಂದಿದ್ದಾವೆ, ಮಾತುಕತೆಯನ್ನು ಮುಗಿಸಿದ್ದಾರೆ. ಶೀಘ್ರದಲ್ಲಿಯೇ ಮದುವೆ ನಡೆಯುತ್ತೆ. ಅಲ್ಲದೆ ಆ ನಿರ್ಮಾಪಕರಿಗೂ ಕೂಡ 42 ವರ್ಷ ವಯಸ್ಸು ಅಂತ ವರದಿಗಳು ಆಗಿದೆ. ಆದರೆ ನಿರ್ಮಾಪಕನ ಹೆಸರು ಮಾತ್ರ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಈ ಮೂಲಕ ಮತ್ತೆ ಅನುಷ್ಕಾ ಅವರನ್ನ ಮದುವೆ ಆಗ್ತಾ ಇರೋರು ಯಾರು ಹಾಗಾದ್ರೆ ಅನ್ನುವಂಥ ಕುತೂಹಲವನ್ನ ಹೆಚ್ಚು ಮಾಡಿದೆ.
ಇನ್ನು ಇದು ಒಂದು ಕಡೆ ಗಾಳಿ ಸುದ್ದಿ ಅಂತ ಹೇಳಲಾಗ್ತದೆ, ಇನ್ನೂ ಕೆಲವು ಕಡೆ ಇಲ್ಲ ಇಷ್ಟು ವಯಸ್ಸಾದ ಬಳಿಕ ಈಗ ಗ್ಯಾರಂಟಿ ಅನುಷ್ಕಾ ಅವ್ರ ಮದುವೆ ಆಗ್ತಾ ಇದ್ದಾರೆ, ಅದು ಕುಟುಂಬದ ಮುಖಾಂತರವೇ ಆಗಿರೋದ್ರಿಂದಾಗಿ ಅವರು ಅದಕ್ಕೆ ಬೇಡ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅವರು ಮದುವೆ ಆಗ್ತಾ ಇದ್ದಾರೆ ಕನ್ನಡದ ನಿರ್ಮಾಪಕನನ್ನ ಅನ್ನುವಂಥ ಮಾತಿದೆ. ಹಾಗಾದರೆ ಆ ವ್ಯಕ್ತಿ ಯಾರು, ಏನು ಎತ್ತ ಅನ್ನೋದನ್ನು ಅನುಷ್ಕಾ ಅವರೇ ಕ್ಲಾರಿಟಿ ಕೊಡಬೇಕು.